BA 4ನೇ ಸೆಮಿಸ್ಟರ್ನ ಭೂಗೋಳಶಾಸ್ತ್ರದ OEC ಪತ್ರಿಕೆಯಾದಂಥ ಕರ್ನಾಟಕದ ಭೂಗೋಳಶಾಸ್ತ್ರ ಈ ಒಂದು ವಿಷಯದ 2023ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ ವಿಭಾಗ ಅದಲ್ಲಿ ಈ ಕೆಳಗಿನವುಗಳಲ್ಲಿ ಬೇಕಾದ 5ಕ್ಕೆ 50 ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ನೀವು ಬೇಕಾದ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳಾಗಿವೆ. ಮೊದಲ ಪ್ರಶ್ನೆ 1, ಕರ್ನಾಟಕದ ಆಡಳಿತ ವಿಭಾಗಗಳು ಅಂತ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಇರುತ್ತಿರುವಂಥ ಆಡಳಿತ ವಿಭಾಗಗಳನ್ನು ನೋಡಿದಾಗ ಈ ಒಂದು ಕರ್ನಾಟಕದಲ್ಲಿ 4 ಆಡಳಿತ ವಿಭಾಗಗಳು ಇವೆ. 4 ವಿಭಾಗಗಳೆಂದರೆ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಗುಲ್ಬರ್ಗ ವಿಭಾಗಗಳಾಗಿದ್ದು, ಈ ಒಂದು ವಿಭಾಗದಲ್ಲಿ ಇರುತ್ತಿರುವಂಥ ಜಿಲ್ಲೆಗಳು ಯಾವುವು ಅಂತ ನಾವು ನೋಡಿದಾಗ ಈ ಒಂದು ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳು ಇದ್ದು, ಈ ಒಂದು ಬೆಂಗಳೂರು ವಿಭಾಗದ ಆಡಳಿತ ಕೇಂದ್ರ ಬೆಂಗಳೂರು ಆಗಿದೆ. ಇನ್ನು 2ನೇ ವಿಭಾಗ ಮೈಸೂರು ವಿಭಾಗದಲ್ಲಿ ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಚಾಮರಾಜನಗರ ಜಿಲ್ಲೆಗಳನ್ನು ಹೊಂದಿದ್ದು ಇದರ ಆಡಳಿತ ಕೇಂದ್ರ ಮೈಸೂರು ಆಗಿದೆ. ಇನ್ನು 3ನೇ ಆಡಳಿತ ವಿಭಾಗ ಬೆಳಗಾವಿ ವಿಭಾಗವಾಗಿದ್ದು ಇದರಲ್ಲಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಇದ್ದು, ಈ ಒಂದು ಬೆಳಗಾವಿ ವಿಭಾಗದ ಆಡಳಿತ ಕೇಂದ್ರ ಬೆಳಗಾವಿ ಆಗಿದೆ. ಇನ್ನು 4ನೇ ಆಡಳಿತ ವಿಭಾಗ ಗುಲ್ಬರ್ಗ ವಿಭಾಗವಾಗಿದ್ದು ಇದರಲ್ಲಿ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬೀದರ್ ಮತ್ತು ಬಳ್ಳಾರಿ ಜಿಲ್ಲೆಗಳು ಇದ್ದು, ಈ ಒಂದು ಗುಲ್ಬರ್ಗ ವಿಭಾಗದ ಆಡಳಿತ ಕೇಂದ್ರ ಗುಲ್ಬರ್ಗ ಆಗಿದೆ. ಇನ್ನು ಪ್ರಶ್ನೆ 2, ವಾಯುಸ್ಥಿತಿ ಅಂತ ಇದೆ. ಈ ಒಂದು ಕರ್ನಾಟಕವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಅಂದರೆ ಈ ಒಂದು ಮಾನ್ಸೂನ್ ವಾಯುಗುಣಕ್ಕೆ ಹೊಂದಿರುವಂಥ ವಾಯುಸ್ಥಿತಿಯನ್ನು ಈ ಒಂದು ಕರ್ನಾಟಕ ರಾಜ್ಯವು ಹೊಂದಿದ್ದು, ಈ ಒಂದು ಕರ್ನಾಟಕದ ವಾಯುಸ್ಥಿತಿಯ ಮೇಲೆ ಕೆಲವೊಂದು ಋತುಮಾರುತಗಳು ಹೆಚ್ಚಿನ ಪ್ರಭಾವವನ್ನು ಬೀರುತ್ತವೆ. ಈ ಒಂದು ಕರ್ನಾಟಕದ ವಾಯುಸ್ಥಿತಿಯಲ್ಲಿ ಕಂಡುಬರುತ್ತಿರುವಂಥ ಮಳೆ ನೀಡುವ ಮತ್ತು ತಂಪು ಉಂಟು ಮಾಡುವಂಥ ಈ ಒಂದು ಋತುಮಾರುತಗಳನ್ನು ಮಾನ್ಸೂನ್ ಮಾರುತಗಳೆಂದು ಕರೆಯಲಾಗಿದೆ. ಇಲ್ಲಿ ಮಾನ್ಸೂನ್ ಮಾರುತ ಅಂದರೆ ಏನು ಅಂತ ನಾವು ನೋಡಿದಾಗ, ಭೂಮಿ ಮತ್ತು ಜಲಸ್ತೋಮದ ನಡುವಿನ ಉಷ್ಣಾಂಶ ವ್ಯತ್ಯಾಸವು ಈ ಒಂದು ಮಾನ್ಸೂನ್ ಮಾರುತಗಳ ಉಗಮಕ್ಕೆ ಕಾರಣವಾಗಿದೆ. ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ಉತ್ಪತ್ತಿಯಾಗಿದ್ದು, ಇದು ನಿಯತಕಾಲಿಕ ಎಂಬ ಅರ್ಥವನ್ನು ಒಳಗೊಂಡಿದೆ. ಈ ಒಂದು ಕರ್ನಾಟಕದಲ್ಲಿ ಈ ಮಾನ್ಸೂನ್ ಮಾರುತಗಳು ಬಹುತೇಕವಾಗಿ ಇಡೀ ವರ್ಷ ಬೀಸುತ್ತಿದ್ದು, 6 ತಿಂಗಳು ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸಿದರೆ ಇನ್ನು 6 ತಿಂಗಳು ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆಗೆ ಬೀಸುತ್ತವೆ. ಈ ಒಂದು ಮಾರುತಗಳು ಈ ಒಂದು ಕರ್ನಾಟಕದ ವಾಯುಸ್ಥಿತಿಯ ಮೇಲೆ ಬಹಳ ಪ್ರಬಲವಾದಂಥ ಪ್ರಭಾವವನ್ನು ಬೀರುತ್ತದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 3, ಕರ್ನಾಟಕದ ಮೈದಾನ ಪ್ರದೇಶಗಳು ಅಂತ ಇದ್ದು, ಇಲ್ಲಿ ಕರ್ನಾಟಕದ ಮೈದಾನ ಪ್ರದೇಶಗಳನ್ನು ನಾವು ನೋಡಿದಾಗ ಈ ಒಂದು ಕರ್ನಾಟಕದ ಮಲೆನಾಡಿನ ಪೂರ್ವಕ್ಕಿರುವಂಥ ಪ್ರಸ್ಥಭೂಮಿಯನ್ನು ನಾವು ಮೈದಾನ ಅಥವಾ ಬಯಲು ಸೀಮೆ ಎಂದು ಕರೆಯುತ್ತೇವೆ. ಇದು ತ್ರಿಕೋನಾಕಾರವಾಗಿದ್ದು ದಕ್ಷಿಣ ಪ್ರಸ್ಥಭೂಮಿಯ ಬಹುಭಾಗವನ್ನು ಆವರಿಸಿಕೊಂಡಿದೆ. ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು ಇದ್ದರೆ ಪೂರ್ವದಲ್ಲಿ ಪೂರ್ವ ಘಟ್ಟಗಳು ಮತ್ತು ಉತ್ತರದಲ್ಲಿ ಮಹಾರಾಷ್ಟ್ರ ಪ್ರಸ್ಥಭೂಮಿ ಮತ್ತು ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳು ಇದ್ದು, ಇವು ಈ ಒಂದು ಕರ್ನಾಟಕ ಮೈದಾನದ ಪ್ರಾಕೃತಿಕ ಮೇರೆಗಳಾಗಿವೆ. ಈ ಒಂದು ಕರ್ನಾಟಕದ ಮೈದಾನವನ್ನು ಕರ್ನಾಟಕದ ಮಧ್ಯಭಾಗದಲ್ಲಿ ಹಾದು ಹೋದಂಥ 15 ಡಿಗ್ರಿ ಉತ್ತರ ಅಕ್ಷಾಂಶದ ಬಳಿ ಇರುವಂಥ ತುಂಗಭದ್ರಾ
ನದಿಯ ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನು ಕ್ರಮವಾಗಿ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನಗಳೆಂದು ಕರೆಯುವರು. ಪ್ರಶ್ನೆ 4, ಸ್ವಾಭಾವಿಕ ಸಸ್ಯವರ್ಗ ಅಂತ ಇದೆ. ಇಲ್ಲಿ ನಾವು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ನೋಡಿದಾಗ ಮಳೆ ಹೆಚ್ಚು ಬೀಳುವ ಪ್ರದೇಶಗಳಲ್ಲಿ ಈ ಒಂದು ಸ್ವಾಭಾವಿಕ ಸಸ್ಯವರ್ಗ ಅಥವಾ ವನಸ್ಪತಿ ಬೆಳೆಯುತ್ತವೆ. ಮಳೆಯ ಪ್ರಮಾಣ ಕಡಿಮೆಯಾದಂತೆ ಈ ಒಂದು ಸಸ್ಯವರ್ಗದ ಬೆಳವಣಿಗೆ ಕುಂಠಿತಗೊಂಡು ಸ್ವಾಭಾವಿಕ ಸಸ್ಯವರ್ಗದ ಬದಲು ಹುಲ್ಲುಗಾವಲು ಮತ್ತು ಕುರುಚಲು ಕಂಡುಬರುತ್ತವೆ. ಕರ್ನಾಟಕದಲ್ಲಿ ವ್ಯತ್ಯಾಸವಾಗುವಂಥ ಮಳೆಯಿಂದಾಗಿ ವಿವಿಧ ಭಾಗಗಳಲ್ಲಿ ವಿವಿಧ ಬಗೆಯ ಸ್ವಾಭಾವಿಕ ಸಸ್ಯವರ್ಗಗಳು ಕಂಡುಬರುತ್ತವೆ. ಕರ್ನಾಟಕದಲ್ಲಿನ ಈ ಒಂದು ಸ್ವಾಭಾವಿಕ ಸಸ್ಯವರ್ಗ ಉಷ್ಣವಲಯದ ಮಾನ್ಸೂನ್ ಸ್ವಾಭಾವಿಕ ಸಸ್ಯವರ್ಗವಾಗಿದೆ ಎಂದು ನಾವು ಹೇಳಬಹುದು. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕ ಅರಣ್ಯ ಕ್ಷೇತ್ರ ಅಂದರೆ ಸಸ್ಯವರ್ಗವನ್ನು ಹೊಂದಿರುತ್ತಿರುವಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಾಗಿದ್ದು, ಇದು ಮೊದಲ ಸ್ಥಾನದಲ್ಲಿದ್ದರೆ ಶಿವಮೊಗ್ಗ 2ನೇ ಸ್ಥಾನದಲ್ಲಿದೆ ಮತ್ತು ಚಾಮರಾಜನಗರ 3ನೇ ಸ್ಥಾನದಲ್ಲಿದೆ. ಕರ್ನಾಟಕದ ಬಹುತೇಕ ಸಸ್ಯವರ್ಗ ಅಥವಾ ಅರಣ್ಯ ಪ್ರದೇಶವು ಮಲೆನಾಡಿನಲ್ಲಿ ಕೇಂದ್ರೀಕೃತವಾಗಿದೆ. ಒಟ್ಟು ಅರಣ್ಯ ಪ್ರದೇಶದ 43% ಭಾಗ ಮಲೆನಾಡಿನಲ್ಲಿದೆ. ಈ ಒಂದು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗವನ್ನು ನಾವು 5 ಬಗೆಯಾಗಿ ವಿಂಗಡಿಸಬಹುದು. 1, ಸದಾ ಹಸಿರಾಗಿರುವ ಸ್ವಾಭಾವಿಕ ಸಸ್ಯವರ್ಗ. 2, ಮಿಶ್ರ ಸಸ್ಯವರ್ಗ. 3, ಎಲೆ ಉದುರುವ ಮಾನ್ಸೂನ್ ಸಸ್ಯವರ್ಗ. 4, ಎಲೆ ಉದುರುವ ಶುಷ್ಕ ಸಸ್ಯವರ್ಗ. ಮತ್ತು 5, ಕುರುಚಲು ಸಸ್ಯವರ್ಗ ಅಂತ 5 ಬಗೆಯ ಸಸ್ಯವರ್ಗವನ್ನು ಈ ಒಂದು ಕರ್ನಾಟಕದಲ್ಲಿ ನಾವು ಕಾಣುತ್ತೇವೆ. ಪ್ರಶ್ನೆ 5, ವಾಣಿಜ್ಯ ಬೆಳೆಗಳು. ಇಲ್ಲಿ ವಾಣಿಜ್ಯ ಬೆಳೆಗಳು ಅಂದರೇನು ಅಂತ ನಾವು ನೋಡಿದಾಗ ಕೃಷಿಯಲ್ಲಿ ಹಣಕ್ಕಾಗಿ ಬೆಳೆಯಲಾಗುವಂಥ ಬೆಳೆಗಳನ್ನು ನಾವು ವಾಣಿಜ್ಯ ಬೆಳೆಗಳು ಎಂದು ಕರೆಯುತ್ತೇವೆ. ಪ್ರಾದೇಶಿಕ ಬಳಕೆಗಳಲ್ಲದೆ ಮಾರಾಟ ಮಾಡುವ ಉದ್ದೇಶದಿಂದ ಈ ಒಂದು ವಾಣಿಜ್ಯ ಬೆಳೆಗಳನ್ನು ಬೆಳೆಯುವರು. ಉದಾಹರಣೆಗೆ ಕಬ್ಬು, ರೇಷ್ಮೆ, ಕಾಫಿ, ತೆಂಗು, ಅಡಿಕೆ, ಹತ್ತಿ ಇನ್ನೂ ಮುಂತಾದವು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆಳೆಯುತ್ತಿರುವಂಥ ವಾಣಿಜ್ಯ ಬೆಳೆಗಳಾಗಿವೆ. 2 ಅಂಕದ ಕೊನೆಯ ಪ್ರಶ್ನೆ 6, ಮೈಸೂರು. ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದು ಪ್ರಸಿದ್ಧ ನಗರವಾಗಿದ್ದು, ಮೈಸೂರು ಅದೇ ಹೆಸರಿನ ಜಿಲ್ಲೆಯ ಆಡಳಿತ ಕೇಂದ್ರ ಮತ್ತು ಹಿಂದಿನ ಮೈಸೂರು ಸಂಸ್ಥಾನದ ಹಳೆಯ ರಾಜಧಾನಿಯಾಗಿದೆ. ಇಲ್ಲಿ ಅನೇಕ ಅರಮನೆಗಳು ಇರುವುದರಿಂದ ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯಲಾಗುತ್ತದೆ. ಕರ್ನಾಟಕ ರಾಜ್ಯದ 2ನೇ ಅತಿ ದೊಡ್ಡ ನಗರವೆಂಬ ಪ್ರಖ್ಯಾತಿಯನ್ನು ಸಹ ಈ ಒಂದು ಮೈಸೂರು ಪಡೆದಿದೆ. ಈ ಒಂದು ಮೈಸೂರಿನ ಮಧ್ಯಭಾಗದಲ್ಲಿ ಶ್ರೀಮಂತ ಮೈಸೂರು ಅರಮನೆ ಇದೆ. ಇದು ಹಿಂದಿನ ಆಡಳಿತದ ಒಡೆಯರ್ ರಾಜವಂಶದ ಸ್ಥಾನವಾಗಿದೆ. ಈ ಒಂದು ಮೈಸೂರು ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯವಾದಂಥ ಮೈಸೂರು ವಿಶ್ವವಿದ್ಯಾಲಯವನ್ನು ಹೊಂದಿದ್ದು, ಇಲ್ಲಿ ಸೇಂಟ್ ಫಿಲೋಮೆನಾ ಚರ್ಚ್ ಮತ್ತು ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯವೂ ಸಹ ಇರುವುದು ಕಂಡುಬರುತ್ತದೆ. ಅಲ್ಲದೆ ಈ ಒಂದು ಮೈಸೂರಿನಲ್ಲಿ ನೋಟು ಮುದ್ರಣಾಲಯ ಮತ್ತು ನೋಟನ್ನು ಮುದ್ರಿಸುವಂಥ ಕಾರ್ಖಾನೆಯೂ ಸಹ ಇದ್ದು, ಈ ಒಂದು ಮೈಸೂರಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಬಿನಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಮೈಸೂರು ಜಿಲ್ಲೆಯು 7 ತಾಲೂಕುಗಳನ್ನು ಹೊಂದಿದೆ. ಈ ತೆರನಾಗಿ 2 ಅಂಕದ ಪ್ರಶ್ನೆಗಳಿದ್ದು, ಇಲ್ಲಿ 6 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ನೀವು ಪರೀಕ್ಷೆಯಲ್ಲಿ ಕೇವಲ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಇನ್ನು ವಿಭಾಗ ಬ, ಈ ಕೆಳಗಿನವುಗಳಲ್ಲಿ ಬೇಕಾದ 4ಕ್ಕೆ 200 ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 7, ಕರ್ನಾಟಕದ ಕರಾವಳಿ ಪ್ರದೇಶಗಳನ್ನು ವರ್ಣಿಸಿರಿ ಅಂತ ಇದ್ದರೆ, ಪ್ರಶ್ನೆ 8, ಕರ್ನಾಟಕದಲ್ಲಿ ಮಣ್ಣಿನ
ವಿಧಗಳನ್ನು ವಿವರಿಸಿರಿ ಅಂತ ಇದೆ. ಪ್ರಶ್ನೆ 9, ಕರ್ನಾಟಕದಲ್ಲಿ ಗೋಧಿಯ ಹಂಚಿಕೆಯನ್ನು ಚರ್ಚಿಸಿರಿ. ಪ್ರಶ್ನೆ 10, ಕರ್ನಾಟಕದ ಸಕ್ಕರೆ ಕೈಗಾರಿಕೆಯನ್ನು ವಿವರಿಸಿರಿ ಅಂತ ಇದ್ದು, 5 ಅಂಕದ ಕೊನೆಯ ಪ್ರಶ್ನೆ 11, ಕರ್ನಾಟಕದಲ್ಲಿ ಮ್ಯಾಂಗನೀಸಿನ ಹಂಚಿಕೆಯನ್ನು ವರ್ಣಿಸಿರಿ ಅಂತ ಈ ತೆರನಾಗಿ 5 ಅಂಕದ ಪ್ರಶ್ನೆಗಳು ಇವೆ. ಇನ್ನು ವಿಭಾಗ ಖದಲ್ಲಿ ಈ ಕೆಳಗಿನವುಗಳಲ್ಲಿ ಬೇಕಾದ 3ಕ್ಕೆ 500 ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ 3ಕ್ಕೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ 3 ಪ್ರಶ್ನೆಗಳಿಗೆ 30 ಅಂಕಗಳು. ಮೊದಲ ಪ್ರಶ್ನೆ 12, ಕರ್ನಾಟಕದ ಪೂರ್ವಕ್ಕೆ ಹರಿಯುವ ನದಿಗಳನ್ನು ಕುರಿತು ಚರ್ಚಿಸಿರಿ ಅಂತ ಇದ್ದರೆ, ಪ್ರಶ್ನೆ 13, ಕರ್ನಾಟಕದಲ್ಲಿ ಅರಣ್ಯ ಸಂರಕ್ಷಣೆ ಮತ್ತು ಹಂಚಿಕೆಯನ್ನು ವರ್ಣಿಸಿರಿ. ಪ್ರಶ್ನೆ 14, ಕರ್ನಾಟಕದಲ್ಲಿ ಭತ್ತದ ಸಾಗುವಳಿ ಪ್ರಕಾರಗಳು ಮತ್ತು ಹಂಚಿಕೆಯನ್ನು ವಿವರಿಸಿರಿ ಅಂತ ಇದ್ದು, 10 ಅಂಕದ ಕೊನೆಯ ಪ್ರಶ್ನೆ 15, ಕರ್ನಾಟಕದಲ್ಲಿ ರಸ್ತೆ ಸಾರಿಗೆಯ ಮಹತ್ವ, ಬೆಳವಣಿಗೆ ಮತ್ತು ವಿಧಗಳನ್ನು ಕುರಿತು ಚರ್ಚಿಸಿರಿ ಅಂತ ಈ ತೆರನಾಗಿ 10 ಅಂಕದ ಪ್ರಶ್ನೆಗಳು ಇವೆ. ಇವುಗಳಲ್ಲದೆ ಇದೇ ನಮ್ಮ ಚಾನಲ್ದಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರ ಅನ್ನುವಂಥ ಒಂದು ಫೈಲ್ ಇದೆ. ಅದರಲ್ಲಿ 2 ಅಂಕದ ಪ್ರಶ್ನೋತ್ತರಗಳು ಮತ್ತು 5 ಮತ್ತು 10 ಅಂಕದ ಪ್ರಶ್ನೆಗಳು ಇವೆ. ಅವುಗಳನ್ನು ನೋಡಿ ತಿಳಿದುಕೊಳ್ಳಿರಿ ಅಂತ ಹೇಳ್ತಾ ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.